ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಕುಸಿತ ಕಂಡುಬಂದಿದೆ. ಸ್ನೇಹಿತರೆ, ಕರ್ನಾಟಕ ಮಾತ್ರ ಅಲ್ಲ, ದೇಶಾದ್ಯಂತವೂ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಇಳಿಕೆ ಮುಂದುವರೆದಿದೆ. ಹಾಗಾದ್ರೆ ಇದು ಖರೀದಿಗೆ ಸುವರ್ಣಾವಕಾಶನಾ ಅಥವಾ ಇನ್ನೂ ಬೆಲೆ ಇಳಿಕೆ ಆಗುತ್ತಾ ಹೋಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಇವತ್ತಿನ ಕರ್ನಾಟಕದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ತಾಜಾ ಬೆಲೆ ಎಷ್ಟಿದೆ ಅನ್ನೋದನ್ನು ತಿಳಿಸುತ್ತೇವೆ. ಇನ್ನೊಂದು ಮುಖ್ಯ ವಿಷಯ ಅಂದರೆ ಮುಂದಿನ 2-3 ದಿನಗಳಲ್ಲಿ ಮಾರ್ಕೆಟ್ನಲ್ಲಿ ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಜಾಗತಿಕ ಪರಿಸ್ಥಿತಿ ಮತ್ತು ಯುದ್ಧದ ಕಾರಣದಿಂದ ಬೆಲೆಯಲ್ಲಿ ಏರಿಳಿತ ಹೆಚ್ಚಾಗಿದೆ. ಮೊದಲು ಬೆಳ್ಳಿ ಬೆಲೆ ನೋಡೋದಾದರೆ, ಇತ್ತೀಚಿನ ದಿನಗಳಲ್ಲಿ ಬೆಳ್ಳಿಯ ಬೆಲೆ ನಿರಂತರ ಇಳಿಕೆ ಕಾಣುತ್ತಿದೆ. ತಜ್ಞರ ಪ್ರಕಾರ ಮುಂದಿನ ದಿನಗಳಲ್ಲೂ ಇನ್ನೂ ಇಳಿಕೆಯಾಗುವ ಸಾಧ್ಯತೆ ಇದೆ. ಈಗ ಬಂಗಾರದ ಬೆಲೆ ಬಗ್ಗೆ ಹೇಳೋದಾದರೆ, ಬಂಗಾರದಲ್ಲೂ ಇದೇ ರೀತಿಯ ಟ್ರೆಂಡ್ ಕಾಣಿಸ್ತಿದೆ. ಡಾಲರ್ ಬಲ, ಇಂಟ್ರೆಸ್ಟ್ ರೇಟ್ ಬದಲಾವಣೆ ಮತ್ತು ಜಾಗತಿಕ ಅನಿಶ್ಚಿತತೆ ಇದಕ್ಕೆ ಪ್ರಮುಖ ಕಾರಣ. ಮುಖ್ಯ ಮಾಹಿತಿ ಅಂದರೆ, ಬಂಗಾರದ ಬೆಲೆಯಲ್ಲಿ ಸರ್ಕಾರ ನೇರವಾಗಿ ನಿಯಂತ್ರಿಸುವುದಿಲ್ಲ. ಇದು ಸಂಪೂರ್ಣವಾಗಿ ಅಂತಾರಾಷ್ಟ್ರೀಯ ಮಾರ್ಕೆಟ್ ಮೇಲೆ ಅವಲಂಬಿತವಾಗಿದೆ. ಖರೀದಿ ಮಾಡುವಾಗ ಗಮನಿಸಬೇಕಾದ ಅಂಶ ಅಂದರೆ, BIS ಹಾಲ್ ಮಾರ್ಕ್ ಇರುವ ಬಂಗಾರವೇ ಖರೀದಿ ಮಾಡಿ. GST ಬಿಲ್ ಕಡ್ಡಾಯವಾಗಿ ತೆಗೆದುಕೊಳ್ಳಿ. ಕ್ಯಾರೆಟ್ 18K, 22K, 24 ಕ್ಯಾರೆಟ್ ಚೆಕ್ ಮಾಡಿ. ಕ್ಯಾರೆಟ್ ವಿವರ 22 ಕ್ಯಾರೆಟ್ 91.6% ಆಭರಣಕ್ಕೆ ಉತ್ತಮ. 18 ಕ್ಯಾರೆಟ್ 75%, ಹಾಗೆ 24 ಕ್ಯಾರೆಟ್ 99.9%. ಹಣ ಉಳಿಸುವ ಟ್ರಿಕ್ ಅಂದರೆ, ಒಮ್ಮೆಲೇ ಹೆಚ್ಚು ಹಣ ಹೂಡಿಕೆ ಮಾಡಬೇಡಿ. ಬೆಲೆ ಇಳಿದಾಗ ಸ್ವಲ್ಪ ಸ್ವಲ್ಪವಾಗಿ ಖರೀದಿ ಮಾಡಿ. ಮುಖ್ಯ ಸಲಹೆ ಅಂದರೆ, ಮುಂದಿನ 2-3 ದಿನ ಮಾರ್ಕೆಟ್ ಗಮನಿಸಿ, ಇನ್ನಷ್ಟು ಇಳಿಕೆಯಾಗುವ ಸಾಧ್ಯತೆ ಇದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.